ओम नमः शिवाय। भारत माता ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 23/2/2026 ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 30/9/1968 ಓಂ ನಮಃ ಶಿವಾಯ। ಮಧುರಾತಿ ಮಧುರ ಮಕ್ಕಳೇ, ತಂದೆಯನ್ನು ಮರೆಯಬೇಡಿ, ಆಸ್ತಿಯನ್ನು ಮರೆಯಬೇಡಿ, ಯಾವುದೇ ಕಾರಣಕ್ಕೂ ಮುನಿಸಿಕೊಂಡು ಶಿಕ್ಷಣ ಓದುವುದನ್ನು ಬಿಡಬಾರದು। ತಂದೆ ಓದಿಸುತ್ತಿದ್ದಾರೆ ಎಂದು ತಿಳಿದುಕೊಂಡಿದ್ದೀರಲ್ಲವೇ? ತಂದೆಯನ್ನು ನೆನಪು ಮಾಡುವುದನ್ನು ಮರೆಯಬೇಡಿ। ಸತೋಪ್ರಧಾನರಾಗಲು ಬೇರೆ ಯಾವುದೇ ದಾರಿ ಇಲ್ಲ। ಓಂ ನಮಃ ಶಿವಾಯ। ಒಂದು ಕಡೆ ಭಕ್ತಿ ಇದೆ, ಇನ್ನೊಂದು ಕಡೆ ಜ್ಞಾನವಿದೆ। ಈ ಸಮಯದಲ್ಲಿ ರಾವಣನ ರಾಜ್ಯವಿದೆ। ಮಕ್ಕಳೆಲ್ಲರೂ ಬಂದಿದ್ದೀರಿ, ಜ್ಞಾನದಿಂದ ಸದ್ಗತಿ ಸಿಗುತ್ತದೆ ಎಂದು ತಿಳಿದುಕೊಂಡಿದ್ದೀರಿ ಮತ್ತು ಸದ್ಗತಿ ಮಾಡುವುದು ಬೇಹದ್ದಿನ ತಂದೆ ಒಬ್ಬರದೇ ಕೆಲಸ ಆಗಿದೆ। ಸದ್ಗತಿಯು ಸಂಗಮ ಯುಗದಲ್ಲಿ ಸಿಗಬೇಕಿದೆ। ಇವರ ರಾಜ್ಯವಿದ್ದಾಗ ಸದ್ಗತಿ ಇತ್ತು। ಬುದ್ಧಿ ಹೇಳುತ್ತದೆ ಈಗ ಭಕ್ತಿ ಬಹಳ ವಿಸ್ತಾರದಲ್ಲಿದೆ, ಮಕ್ಕಳು ಬಹಳ ಪರಿಶ್ರಮ ಪಡಬೇಕು, ಎಲ್ಲರಿಗೂ ಸಂದೇಶ ಕೊಡಬೇಕು, ಬಹಳ ಬಿರುಗಾಳಿಗಳು ಬರುತ್ತವೆ ಎಂದು ತಂದೆ ಹೇಳುತ್ತಾರೆ। ಬೇರೆ ಯಾವುದೇ ಸತ್ಸಂಗದಲ್ಲಿ ಕೆಟ್ಟ ಸಂಕಲ್ಪ ವಿಕಲ್ಪಗಳು ಬರಬಾರದು ಎಂದು ಹೇಳುವುದಿಲ್ಲ। ವಿಕಾರಿ ಸಂಕಲ್ಪ ಬಂತು ಮತ್ತು ಕೂಡಲೇ ವಿಕಾರಗಳಿಗೆ ವಶರಾಗುತ್ತಾರೆ, ತಡೆಯುವವರು ಯಾರೂ ಇಲ್ಲ। ಸನ್ಯಾಸಿಗಳು ಯಾವಾಗಲಾದರೂ ಹೇಳಬಹುದು, ಆದರೆ ಲಾಭದ ಮಾತನ್ನು ಹೇಳುವುದೇ ಇಲ್ಲ। ತಂದೆ ಹೇಳುತ್ತಾರೆ ಪವಿತ್ರರಾಗಿರಿ, ಇದರಲ್ಲೇ ಬಹಳ ಸಂಪಾದನೆ ಇದೆ। ತಂದೆ ಕಲ್ಪಕಲ್ಪಕ್ಕೂ ಬರುತ್ತಾರೆ ಎಂದು ಮಕ್ಕಳಿಗೆ ಗೊತ್ತಿದೆ। ಇವೆಲ್ಲವೂ ಸತ್ಯವಾದ ಮಾತುಗಳು, ಇದರಲ್ಲಿ ಕುರುಡು ನಂಬಿಕೆಯ ಮಾತೇ ಇಲ್ಲ। ಭಕ್ತಿಯನ್ನು ಎಲ್ಲರೂ ತಿಳಿದುಕೊಂಡಿದ್ದಾರೆ। ಎಲ್ಲೆಂದರಲ್ಲಿ ತಲೆಬಾಗುವುದು, ಅಂದರೆ ತಲೆಬಾಗಿ ನಮಸ್ಕಾರ ಮಾಡುವುದು, ಹಣ ಇಡುವುದು। ಬನಾರಸ್ನಲ್ಲಿ ಒಂದು ಶಿವನ ಮಂದಿರವಿದೆ, ಮತ್ತೆ ಈಗ ಎಷ್ಟೊಂದು ದೇವತೆಗಳ ಮಂದಿರಗಳನ್ನು ಕಟ್ಟಿದ್ದಾರೆ। ಯಾವಾಗ ಶಿವಬಾಬಾ ಒಬ್ಬರಿದ್ದಾರೋ ಮತ್ತೆ ರಚನೆಯ ಇಷ್ಟೊಂದು ಚಿತ್ರಗಳನ್ನು ಏಕೆ ಇಟ್ಟಿದ್ದಾರೆ? ಗೊಂದಲವಿದೆಯಲ್ಲವೇ? ತಂದೆಗೂ ಗೊತ್ತಿದೆ। ಹಾಗಂತ ಜಾನಿ ಜಾನನ್ಹಾರ್ ಎಂದಲ್ಲ, ಅಂದರೆ ಎಲ್ಲವನ್ನು ತಿಳಿಸುವವರು ಎಂದು ಅಲ್ಲ। ತಂದೆ ಹೇಳುತ್ತಾರೆ ನಾನು ಯಾರ ಅಂತರಂಗವನ್ನು ತಿಳಿದುಕೊಳ್ಳಲು ಹೋಗುವುದಿಲ್ಲ। ಕೋಟ್ಯಾಂತರ ಪಾತ್ರಧಾರಿಗಳು ಇದ್ದಾರೆ, ಪ್ರತಿಯೊಬ್ಬರ ಬಗ್ಗೆ ಕುಳಿತು ತಿಳಿದುಕೊಳ್ಳುವುದು ಸಾಧ್ಯವಿಲ್ಲ। ಜ್ಞಾನ ಸಾಗರ ಎಂದರೆ ಬಾಬಾ ಎಲ್ಲರ ಹೃದಯವನ್ನು ತಿಳಿದುಕೊಳ್ಳುವವರು ಎಂದು ತಿಳಿದುಕೊಳ್ಳುತ್ತಾರೆ। ಬಾಬಾ ಹೇಳುತ್ತಾರೆ ಎಲ್ಲರೊಳಗೆ ವಿಕಾರಗಳ ಸಂಕಲ್ಪಗಳು ನಡೆಯುತ್ತವೆ ಎಂದು ನನಗೆ ಗೊತ್ತಿದೆ, ಅದಕ್ಕೆ ಪತಿತರಾಗಿದ್ದಾರಲ್ಲವೇ? ಮಕ್ಕಳಿಗೆ ಗೊತ್ತಿದೆ ಡ್ರಾಮಾ 5000 ವರ್ಷಗಳಾಗಿವೆ। ದಿನಗಳು ಕಳೆದವು, ತಿಂಗಳು, ಗಂಟೆ, ನಿಮಿಷ, ಸೆಕೆಂಡ್ ಕಳೆಯುತ್ತಾ ಬರುತ್ತಿವೆ। ಸತ್ಯಯುಗ ಕಳೆದು ಲಕ್ಷಾಂತರ ವರ್ಷಗಳಾಗಿವೆ ಎಂದು ಪ್ರಪಂಚದವರು ತಿಳಿದುಕೊಂಡಿದ್ದಾರೆ। ಅವರು ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ ಎಂದು ತಂದೆ ತಿಳಿಸಿಕೊಡುತ್ತಾರೆ। ಜ್ಞಾನ ಮತ್ತು ಅಜ್ಞಾನದ ಆಟ ಮಕ್ಕಳ ಬುದ್ಧಿಯಲ್ಲಿದೆ, ಮೊದಲು ಗೊತ್ತಿರಲಿಲ್ಲ। ತಂದೆ ಎಚ್ಚರಿಕೆಯನ್ನೂ ಕೊಡುತ್ತಾರೆ, ನಿವೃತ್ತಿ ಮಾರ್ಗದವರು ಯಜ್ಞ, ತಪಸ್ಸು, ಪುಣ್ಯ ಇತ್ಯಾದಿಗಳನ್ನು ಮಾಡಬಾರದು। ಜ್ಞಾನ ನಿಮಗೆ ಸಿಗುತ್ತದೆ, ಭಕ್ತಿಯನ್ನು ನೀವೇ ಮಾಡಬೇಕು। ಅವರಿಗೆ ಜ್ಞಾನವೂ ಸಿಗುವುದಿಲ್ಲ, ಭಕ್ತಿಯನ್ನು ಮಾಡಬೇಕಿಲ್ಲ। ಅವರು ಪರಮಾತ್ಮನಲ್ಲಿ ಲೀನವಾಗಿ ಬಿಡುತ್ತೇವೆ ಎಂದು ಹೇಳುತ್ತಾರೆ। ಅವರ ತಪ್ಪು ಎಂತಹದ್ದೆಂದರೆ, ಹೇಗೆ ಭಾರತವಾಸಿಗಳು ತಪ್ಪು ಮಾಡಿ ತಮ್ಮದು ಹಿಂದೂ ಧರ್ಮ ಎಂದು ಹೇಳಿದ್ದಾರೋ ಹಾಗೆ 5000 ವರ್ಷಗಳ ಮೊದಲು ದೇವಿ ದೇವತೆಗಳ ರಾಜ್ಯವಿತ್ತು ಎಂದು ನಿಮಗೆ ಗೊತ್ತಿದೆ। ಭಾರತವಾಸಿಗಳು ಪೂಜಿಸುವುದು ಸಹ ದೇವಿ ದೇವತೆಗಳನ್ನೇ। ಬೇರೆಲ್ಲ ಧರ್ಮಗಳು ಅಂತ್ಯದವರೆಗೂ ನಡೆದು ಬಂದಿವೆ, ನಿಮ್ಮದು ಏನಾಗಿ ಹೋಯಿತು? ಧರ್ಮ ಭ್ರಷ್ಟರಾಗಿದ್ದೀರಿ, ತಮೋಪ್ರಧಾನರಾಗಿದ್ದೀರಿ। ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯೇ ಆಗಿದ್ದಾರೆ। ಆ ಸಾಧುಗಳ ಉದ್ಧಾರ ಮಾಡಲು ನಾನೂ ಸಹ ಬರಬೇಕಾಗುತ್ತದೆ ಎಂದು ತಂದೆ ಹೇಳುತ್ತಾರೆ। ಸ್ತ್ರೀ ಪುರುಷರು ಇಬ್ಬರು
ಒಟ್ಟಿಗೆ ಇದ್ದು ನಿರ್ವಿಕಾರಿಗಳಾಗಲು ಸಾಧ್ಯವಿಲ್ಲ. ಇದು ಬುದ್ಧಿಯಲ್ಲಿ ಬರುವುದಿಲ್ಲ ಎಂದು ಅವರು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಕಾಮವಿಕಾರವನ್ನು ಗೆದ್ದರೆ ಜಗತ್ತನ್ನೇ ಗೆಲ್ಲುತ್ತೀರಿ. ಈ ಲಕ್ಷ್ಮೀನಾರಾಯಣರು ಜಗಜ್ಜೀತಾಗಿದ್ದಾರಲ್ಲವೇ? ಅವಶ್ಯವಾಗಿ ಯಾರೋ ಅವರನ್ನು ಹಾಗೆ ಮಾಡಿರಬೇಕು. ನಾನು ಪ್ರತಿ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ಮತ್ತು ರಾಜಯೋಗವನ್ನು ಕಲಿಸುತ್ತೇನೆ. ಇದರಿಂದ ನೀವು ನರನಿಂದ ನಾರಾಯಣ ಮತ್ತು ನಾರಿಯಿಂದ ಲಕ್ಷ್ಮಿಯಾಗುತ್ತೀರಿ ಎಂದು ತಂದೆ ಹೇಳುತ್ತಾರೆ. ಆದರೆ ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳುವುದು ಮುಖ್ಯ ತಪ್ಪಾಗಿದೆ. ಒಂದು ತಪ್ಪಿನ ಜೊತೆ ಇನ್ನೂ ತಪ್ಪುಗಳಿವೆ. ಸ್ವರ್ಗ ಕಳೆದು ಹೋಗಿದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಲಕ್ಷಾಂತರ ವರ್ಷ ಕಳೆದು ಹೋಗಿದೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ. ಎಷ್ಟೋ ಸಮಯ ಕಳೆಯಿತು ಎಂದು ಯಾರಿಗೂ ಗೊತ್ತಿಲ್ಲ. ಬಹಳಷ್ಟು ಜನ ಚಿತ್ರ ಪ್ರದರ್ಶನ ಇತ್ಯಾದಿಗಳಲ್ಲಿ ಬರುತ್ತಾರೆ, ಆದರೆ ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ನಮ್ಮ ಕುಲದವರು ಎಂದು ತಿಳಿದುಕೊಳ್ಳಲಾಗುತ್ತದೆ. ಯಾರಾದರೂ ಕೋಪ ಮಾಡಿಕೊಂಡರೆ ಸದಾ ಮುಗುಳ್ನಗುತ್ತಿರಬೇಕು. ನಂತರ ಅವರ ಮೇಲೆ ಹೂವಿನ ಮಳೆ ಸುರಿಸಬೇಕು. ಕೋಪದ ಜೊತೆ ಕೋಪ ಮಾಡಿಕೊಂಡರೆ ಜಗಳವಾಗುತ್ತದೆ. ಕೋಪ ಮಾಡಿಕೊಳ್ಳುವುದರಿಂದ ನೀರಿನ ಮಡಿಕೆ ಕೂಡ ಒಣಗಿ ಹೋಗುತ್ತದೆ. ಯಾವ ಮನೆಯಲ್ಲಿ ಜಗಳವಾಗುತ್ತದೆಯೋ ಅಲ್ಲಿ ಹೀಗೆ ಹೇಳುತ್ತಾರೆ, ಮಕ್ಕಳಾದ ನೀವು ಸಹ ಮುಗುಳ್ನಗುತ್ತಲೇ ಇರಿ. ಈಗಿನ ಈ ಮುಗುಳ್ನಗು ಭವಿಷ್ಯದಲ್ಲೂ ನಡೆಯಲಿದೆ. ಎಷ್ಟಾಗುತ್ತದೆಯೋ ಅಷ್ಟು ಮುಖ ಹರ್ಷಿತವಾಗಿರಲಿ. ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. ಈ ಮಾತುಗಳನ್ನು ತಂದೆಯ ವಿನಃ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಎಂದು ಈಗ ನಿಮಗೆ ಅರ್ಥವಾಗಿದೆ. ಪಕ್ಕ ನಿಶ್ಚಯವಿರಬೇಕು. ಆದರೆ ನೀವು ಆ ಎಲ್ಲರ ಫೋಟೋ ಇಟ್ಟುಕೊಂಡರೂ ಸಹ 6 ತಿಂಗಳ ನಂತರ ನೋಡಿದರೆ ಯಾರನ್ನಾದರೂ ಮಾಯೆ ಕೊಂದು ಹಾಕಿರುತ್ತದೆ. ಅಂದರೆ ಬಾಬನಿಂದ ಆ ಮಕ್ಕಳನ್ನ ದೂರ ಮಾಡಿರುತ್ತದೆ. ಬಹಳ ಒಳ್ಳೆಯ ಫಸ್ಟ್ ಕ್ಲಾಸ್ ಕುಮಾರಿಯರಿದ್ದರು, ಅವರನ್ನೂ ಸಹ ಮಾಯೆ ನುಂಗಿತು. ಆನೆಯನ್ನು ಮೊಸಳೆ ತಿಂದಿತು ಎಂಬ ಗಾಯನವಿದೆಯಲ್ಲವೇ? ಯಾರನ್ನಾದರೂ ಟ್ರಾನ್ಸ್ಫರ್ ಮಾಡಲು, ಅಂದರೆ ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಲು ಬಹಳ ಪರಿಶ್ರಮ ಪಡಬೇಕಾಗುತ್ತದೆ ಎಂದು ಬಾಬಾರವರಿಗೂ ಗೊತ್ತಿದೆ. ಭ್ರಮರಿಯ ಉದಾಹರಣೆ ಇದೆಯಲ್ಲವೇ? ನೀವು ಇಬ್ಬರಿಗೂ ಬೂಬು ಮಾಡಿ, ಅಂದರೆ ಗೃಹಸ್ಥದಲ್ಲಿರುವಂತ ಪತಿ ಪತ್ನಿ ಇಬ್ಬರಿಗೂ ಬೂಬು ಮಾಡಿ ನಿಮ್ಮ ಸಮಾನ ಮಾಡಿಕೊಳ್ಳುತ್ತೀರಿ. ನೀವು ಬ್ರಾಹ್ಮಣರು ಬೂಬು ಮಾಡುತ್ತೀರಿ. ಈಗ ನೀವು ಸತ್ಯವಾದ ವೈಷ್ಣವರು, ಅವರು ಅಸತ್ಯ. ನೀವು ಡಬಲ್ ಅಹಿಂಸಕರು, ಅವರು ಸಿಂಗಲ್ ಅಹಿಂಸಕರು. ಕಾಮ ಮಹಾಶತ್ರು ಎಂದು ತಂದೆ ತಿಳಿಸಿಕೊಡುತ್ತಾರೆ. ಪರಸ್ಪರರ ಮೇಲೆ ಕಾಮ ಕಟಾರಿ ನಡೆಸುವುದು ಸಹ ಹಿಂಸೆಯಾಗಿದೆ. ಅಲ್ಲಿ ಹಿಂಸೆ, ದುಃಖ ಇತ್ಯಾದಿಗಳ ಮಾತೇ ಇರುವುದಿಲ್ಲ. ಮಗು ಜನಿಸಿದರೆ ಯಾವುದೇ ದುಃಖವಿರುವುದಿಲ್ಲ. ತಂದೆ ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ತಿಳಿಸಿಕೊಡುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತಂದೆಯನ್ನು ಮರೆಯಬೇಡಿ, ಆಸ್ತಿಯನ್ನು ಮರೆಯಬೇಡಿ. ಯಾವುದೇ ಕಾರಣಕ್ಕೂ ಮುನಿಸಿಕೊಂಡು ಶಿಕ್ಷಣ ಓದುವುದನ್ನು ಬಿಡಬಾರದು. ತಂದೆ ಓದಿಸುತ್ತಿದ್ದಾರೆ ಎಂದು ಗೊತ್ತಿದೆಯಲ್ಲವೇ? ತಂದೆಯನ್ನು ನೆನಪು ಮಾಡುವುದನ್ನು ಮರೆಯಬೇಡಿ. ಸತೋಪ್ರಧಾನರಾಗಲು ಬೇರೆ ದಾರಿ ಇಲ್ಲ. ತಂದೆಯನ್ನು ಜಾದೂಗಾರಿ ಎಂದು ಕರೆಯುತ್ತಾರೆ. ಬಾಬಾ ಹೇಗೆ ಸ್ವರ್ಗ ಸ್ಥಾಪನೆ ಮಾಡುತ್ತಾರೆ ಎನ್ನುವುದನ್ನು ನೋಡುತ್ತಿದ್ದೀರಿ. ಎಲ್ಲಕ್ಕಿಂತ ದೊಡ್ಡ ಜಾದೂ ಇದಾಗಿದೆ. ಮಕ್ಕಳಾದ ನೀವು ಸಹ ಜಾದೂಗಾರರಲ್ಲವೇ? ಮುಂದಿನ ಜನ್ಮದಲ್ಲಿ ವಿಶ್ವದ ಮಾಲೀಕರಾಗುತ್ತೀರಿ. ಇದು ಸಹ ಜಾದೂ ಅಲ್ಲವೇನು? ಶಿಕ್ಷಣ ಸಂಪೂರ್ಣ ಸಹಜವಾಗಿದೆ. ಅಲ್ಲಿ ಬಹಳಷ್ಟು ಜಾದೂಗಾರರನ್ನು ನೋಡಿದ್ದೀರಿ. ಚೀನಿ ಜನರು ಬರುತ್ತಿದ್ದರು, ಅವರೂ ಸಹ ಬಹಳ ಜಾದೂ ತೋರಿಸುತ್ತಿದ್ದರು. ಎಲ್ಲೆಲ್ಲಿ ಸೇವೆ ಮಾಡುತ್ತಾರೋ ಅಲ್ಲಿ ಪ್ರಜೆಗಳು ಬಹಳ ತಯಾರಾಗುತ್ತಾರೆ. ತಂದೆಯ ಪರಿಚಯ ಕೊಡುವುದು ಸಹ ಜಾದೂ ಆಗಿದೆ. ಸ್ವಲ್ಪ ತಿಳಿದುಕೊಂಡರೂ ಸಹ ಈ ಜ್ಞಾನ ವಿನಾಶವಾಗುವುದಿಲ್ಲ. ಅವರಂತಹ ಜಾದೂಗಾರರು ಯಾರೂ ಆಗಲು ಸಾಧ್ಯವಿಲ್ಲ ಎಂದು ಮಕ್ಕಳಿಗೆ ಗೊತ್ತಿದೆ.
ಅವರಿಂದ ಬಹಳ ಹಣ ಸಿಗುತ್ತದೆ, ಸಂಪಾದನೆಯಾಗುತ್ತದೆ. ಸುಖ, ಶಾಂತಿ, ಆನಂದ, ಪ್ರೇಮ ಅಪಾರವಾಗಿದೆ. ನಾವು ರಾವಣನ ರಾಜ್ಯದಲ್ಲಿ ಬಹಳ ದುಃಖ ಅನುಭವಿಸಿದ್ದೇವೆ ಎಂದು ಮಕ್ಕಳಿಗೆ ಗೊತ್ತಾಗಿದೆ. ಜನ್ಮ ಜನ್ಮಾಂತರಗಳಿಂದ ಬಹಳ ಪಾಪ ಮಾಡಿದ್ದೇವೆ, ಇಂತಹ ಪಾಪಗಳನ್ನು ಮಾಡಿದ್ದೇವೆ ಎಂಬ ಫೀಲಿಂಗ್ ಮಕ್ಕಳಿಗೆ ಬರುತ್ತದೆ. ತಂದೆಯೇ ಬಂದು ಪತಿತರಾದ ನಮ್ಮನ್ನು ಪಾವನರನ್ನಾಗಿ ಮಾಡಿರಿ ಎಂದು ಇಡೀ ಪ್ರಪಂಚ ಭಗವಂತನನ್ನು ಕೂಗಿ ಕರೆಯುತ್ತದೆ. ತಂದೆಯನ್ನು ನೆನಪು ಮಾಡುವುದರಿಂದ ಎಲ್ಲಾ ಪಾಪಗಳು ಭಸ್ಮವಾಗುತ್ತವೆ. ಆತ್ಮವೂ ಸಹ ಬಂಗಾರವಾಗುತ್ತದೆ, ಶರೀರವೂ ಹಾಗೆಯೇ ಆಗುತ್ತದೆ. ಆದರೆ ಅದಕ್ಕೆ ಕಂಚನ ಕಾಯ ಎಂದು ಹೇಳಲಾಗುತ್ತದೆ. ಪ್ರಕೃತಿಯೂ ಸಹ ಗೋಲ್ಡನ್ ಏಜ್ ಆಗುತ್ತದೆ. ಭಾರತವನ್ನೇ ಬಂಗಾರದ ಗುಬ್ಬಚ್ಚಿ ಎಂದು ಕರೆಯಲಾಗುತ್ತದೆ. ಮಕ್ಕಳಾದ ನೀವು ಈಗ ಜ್ಞಾನ ಸಾಗರನನ್ನು ಜ್ಞಾನದಿಂದ ಖಾಲಿ ಮಾಡುತ್ತೀರಿ. ಶಾಸ್ತ್ರಗಳಲ್ಲಿ ಮತ್ತೆ ಪಕ್ಷಿಗಳ ವಿಷಯವನ್ನು ಬರೆದಿದ್ದಾರೆ. ಅದನ್ನು ಜನ್ಮ ಜನ್ಮಾಂತರಗಳಿಂದ ಕೇಳುತ್ತಾ ಬಂದಿದ್ದೀರಿ. ಭಕ್ತಿ ಮಾರ್ಗದಲ್ಲಿ ನೀವು ಕೇಳುತ್ತಾ ಕೇಳುತ್ತಾ ಕೆಳಗೆ ಬೀಳುತ್ತಾ ಬಂದಿದ್ದೀರಿ ಎಂದು ಈಗ ತಂದೆ ಹೇಳುತ್ತಾರೆ. ಈಗ ಆ ಮಾತುಗಳನ್ನು ಕೇಳಬೇಡಿ. ಇಲ್ಲಿ ಕುಳಿತಿದ್ದರೂ ನೆನಪಿದ್ದರೆ ಲೈಟ್ ಹೌಸ್ ಇದ್ದಂತೆ. ತಂದೆಯ ನೆನಪಿತ್ತು ಅಂದ್ರೆ ನೀವು ಲೈಟ್ ಹೌಸ್ ನಲ್ಲಿ ಇದ್ದಂತೆ ಎಂದು ತಂದೆ ಹೇಳುತ್ತಾರೆ. ಒಂದು ಕಣ್ಣಿನಲ್ಲಿ ಸುಖಧಾಮ, ಇನ್ನೊಂದರಲ್ಲಿ ಶಾಂತಿಧಾಮವಿದೆ. ದುಃಖಧಾಮವನ್ನು ನೆನಪು ಮಾಡಬೇಡಿ. ತಂದೆಯೇ ಬಂದು ಪ್ರತಿಯೊಬ್ಬರ ದೋಣಿಯನ್ನು ಪಾರು ಮಾಡುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಸಂದೇಶ ಕೊಡಬೇಕು. ಇದು ಸಹ ಬಹಳ ಸಹಜವಾಗಿದೆ. ಸಮಯ ಬಹಳ ಕಡಿಮೆ ಇದೆ ಎಂದು ಮಕ್ಕಳಿಗೆ ಗೊತ್ತಿದೆ. ಈಗ ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ನಂತರ ಇವೆಲ್ಲವೂ ಇರುವುದೇ ಇಲ್ಲ. ನಾವು ಪಾವನರಾಗಿ ಪಾವನ ಪ್ರಪಂಚಕ್ಕೆ ಹೋಗುವಂತಹ ಯೋಗವನ್ನು ತಂದೆಯೇ ಬಂದು ಕಲಿಸುತ್ತಾರೆ. ಪತಿತ ಪ್ರಪಂಚದ ವಿನಾಶಕ್ಕಾಗಿ ಈ ತಯಾರಿಗಳು ನಡೆಯುತ್ತಿವೆ. ಹಾಗಾಗಿ ಖುಷಿಯಾಗಬೇಕು. ಮುಂದೆ ಹೋಗುತ್ತಾ ವಿನಾಶ ಹತ್ತಿರ ಬಂದಾಗ ಬಹಳಷ್ಟು ಜನರಿಗೆ ಸಾಕ್ಷಾತ್ಕಾರವಾಗುತ್ತದೆ. ಅನೇಕ ರೀತಿಯ ಸಾಕ್ಷಾತ್ಕಾರಗಳಾಗುತ್ತವೆ. ಮಕ್ಕಳು ವಿಸಿಟರ್ಸ್ ಸಹ ಆಗಿದ್ದಾರೆ ಮತ್ತು ವಾರಸುದಾರರು ಸಹ ಆಗಿದ್ದಾರೆ. ವಿಸಿಟರ್ಸ್ ಆಗಿರುವುದರಿಂದ ಉಪಚಾರ ಮಾಡಬೇಕಾಗುತ್ತದೆ. ಇಲ್ಲಿರುವ ಮಕ್ಕಳು ಕೇವಲ ವಾರಸುದಾರರು, ಹಾಗಾಗಿ ಅವರು ವಿಸಿಟರ್ಸ್ಗಳ ಉಪಚಾರ ಮಾಡಬೇಕು. ಎಲ್ಲರ ಉಪಚಾರವಾಗುತ್ತಿದೆಯೇ ಎಂದು ಅಕ್ಕೋರು ಪರಿಶೀಲಿಸಬೇಕು. ಯಥಾಯೋಗ್ಯ ಯಾವಾಗಲಾದರೂ ಕೆಲವರ ಉಪಚಾರ ಜಾಸ್ತಿ, ಕೆಲವರದ್ದು ಕಡಿಮೆ ಎಂಬ ಭಾವನೆ ಬರುತ್ತದೆ. ಆ ಭಾವನೆ ಬರಬಾರದು. ಯಾರು ಬಾಬಾರ ಸೇವೆಗೆ ಸಹಾಯ ಮಾಡಿದ್ದಾರೋ ಅವರು ಬಂದಾಗ ವ್ಯವಸ್ಥೆ ಮಾಡಬೇಕಾಗುತ್ತದೆ, ಉಪಚಾರ ಮಾಡಬೇಕಾಗುತ್ತದೆ. ಇದರಲ್ಲಿ ಸಂಶಯ ಬುದ್ಧಿ ಬರಬಾರದು. ಕೆಲವರು ಸಂಶಯ ಬುದ್ಧಿಯುಳ್ಳವರಾಗಿ ಓದುವುದನ್ನೇ ಬಿಡುತ್ತಾರೆ. ಈ ಆಲೋಚನೆ ಎಂದಿಗೂ ಮಾಡಬಾರದು. ಡೈರೆಕ್ಷನ್ ಕೊಡಲಾಗುತ್ತದೆ ಮತ್ತು ಎಲ್ಲಾ ಮಾತುಗಳನ್ನು ಬಿಟ್ಟು ತಮ್ಮ ಕಲ್ಯಾಣದ ಬಗ್ಗೆ ಯೋಚಿಸಿ. ಇಲ್ಲದಿದ್ದರೆ ಮನಸ್ಸಿನಲ್ಲಿ ಹೊಟ್ಟೆ ಕಿಚ್ಚು ಉಂಟಾಗುತ್ತದೆ. ಯಾವಾಗಲಾದರೂ ಮಕ್ಕಳು ಹೊಟ್ಟೆ ಕಿಚ್ಚಿಗೆ ವಶವಾದಾಗ ತಂದೆ ಎಚ್ಚರಿಸುತ್ತಾರೆ. ಪಾವನರಾಗಿ ಪಾವನ ಪ್ರಪಂಚಕ್ಕೆ ಹೋಗಬೇಕೆಂದರೆ ನೀವು ಇದರಲ್ಲಿ ತೊಡಗಿಕೊಳ್ಳಿ. ಅನೇಕ ಮಕ್ಕಳು ಇಂತಹ ಮಾತುಗಳಲ್ಲಿ ಬಹಳ ಸಮಯ ವ್ಯರ್ಥ ಮಾಡುತ್ತಾರೆ. ಹೇ ಮಕ್ಕಳೇ, ನಿಮ್ಮ ಜನ್ಮಗಳನ್ನು ನೀವು ತಿಳಿದುಕೊಂಡಿಲ್ಲ ಎಂದು ತಂದೆ ಸ್ವತಃ ಹೇಳುತ್ತಾರೆ. ನಾವು ನಿಮಗೆ ತಿಳಿಸುತ್ತೇವೆ. ಮೊದಲು ನೀವು ಬಂದಿದ್ದೀರಿ, ನಂತರ ಇಷ್ಟು ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಇದು ನಿಮ್ಮ ಅಂತಿಮ ಜನ್ಮವಾಗಿದೆ. ಶಿವಬಾಬಾ ಅವಶ್ಯವಾಗಿ ನಿಮಗೆ ತಿಳಿಸುವವರಲ್ಲವೇ? ಇಲ್ಲದಿದ್ದರೆ ಶಿವಬಾಬಾ ಯಾರಿಗೆ ತಿಳಿಸಬೇಕು? ಕೇವಲ ಇವರಿಗೆ ಹೇಗೆ ತಿಳಿಸುತ್ತಾರೆ? ನಿಮ್ಮೆಲ್ಲರಿಗೂ ತಿಳಿಸುವಾಗ ಇವರ ಆತ್ಮವೂ ಸಹ ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತದೆ. ಇಲ್ಲದಿದ್ದರೆ ಇವರಿಗೆ ಹೇಗೆ ತಿಳಿಸುತ್ತಾರೆ?
ನಿಮಗೆ ತಿಳಿಸುವಾಗ ಇವರು ಕೇಳಿಸಿಕೊಳ್ಳುತ್ತಾರೆ. ತಂದೆ ನಮಗೆ ಓದಿಸುತ್ತಿದ್ದಾರೆ ಎಂದು ಮಕ್ಕಳಿಗೆ ಗೊತ್ತಿದೆ. ಕಲ್ಪಕಲ್ಪವೂ ನಾವು ಹೀಗೆ ಚಕ್ರವನ್ನು ಸುತ್ತಿ ಬಂದಿದ್ದೇವೆ. ಈಗ ಡ್ರಾಮಾ ಪೂರ್ಣವಾಯಿತು. ಈ ಹಳೆಯ ವಸ್ತ್ರವನ್ನು ಈಗ ಬಿಡಬೇಕಿದೆ. ನಿಮ್ಮ ಆತ್ಮ ಎಲ್ಲಕ್ಕಿಂತ ಹಳೆಯ ತಮೋಪ್ರಧಾನವಾಗಿದೆ. ಆತ್ಮಕ್ಕೆ ಸಂಪೂರ್ಣ ಪಾತ್ರ ಸಿಕ್ಕಿದೆ. ಅಂತ್ಯದವರೆಗೆ ಪಾತ್ರ ಮಾಡುತ್ತದೆ. ಈ ಪಾತ್ರ ಎಲ್ಲವೂ ಅವಿನಾಶಿಯಾಗಿದೆ. ಮತ್ತೆ ಅದೇ ಪಾತ್ರವನ್ನು ಅಭಿನಯಿಸುತ್ತೇವೆ. ಆತ್ಮಕ್ಕೆ ಎಂತಹ ಪಾತ್ರ ಸಿಕ್ಕಿದೆ ನೋಡಿ. ಇದಕ್ಕೆ ಅದ್ಭುತ ಎಂದು ಹೇಳಲಾಗುತ್ತದೆ. ಆತ್ಮ ಎಷ್ಟು ಚಿಕ್ಕದಾಗಿದೆ. ಆತ್ಮದಲ್ಲಿ ಸಂಪೂರ್ಣ ಜ್ಞಾನ ಅಡಕವಾಗಿದೆ. ಅದು ಎಂದಿಗೂ ವಿನಾಶವಾಗುವುದಿಲ್ಲ. ಅನಾದಿ ಅವಿನಾಶಿ ಡ್ರಾಮಾ ಇದೆಯಲ್ಲವೇ. ಈಗ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಎಂದು ತಂದೆ ಹೇಳುತ್ತಾರೆ. ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ. ಚಕ್ರ ತಿರುಗುತ್ತಲೇ ಇರುತ್ತದೆ. 5000 ವರ್ಷಗಳ ನಂತರ ಮತ್ತೆ ಇದೇ ಪಾತ್ರವನ್ನು ರಿಪೀಟ್ ಮಾಡುತ್ತೀರಿ. ಎಲ್ಲ ದಿನ, ಗಂಟೆ, ನಿಮಿಷ, ಎಲ್ಲ ಸೆಕೆಂಡ್ ಒಂದೇ ಸಮಾನ ಇರುವುದಿಲ್ಲ. ಬದಲಾಗುತ್ತಾ ಹೋಗುತ್ತದೆ. ಪಾತ್ರ ಶೂಟ್ ಆಗುತ್ತಾ ಹೋಗುತ್ತದೆ. ಇದು ಮಾಡಿಸಿದ ನಾಟಕವಲ್ಲವೇ. ಭಗವಾನುವಾಚವಿದೆ ಎಂದ ಮೇಲೆ ಭಗವಂತನೇ ಕುಳಿತು ಓದಿಸುತ್ತಾರೆ. ಆಗ ತಂದೆ ಟೀಚರ್ ಕೂಡ ಆದರಲ್ಲವೇ. ಕೃಷ್ಣನನ್ನು ಟೀಚರ್ ಎಂದು ಹೇಳಲು ಸಾಧ್ಯವಿಲ್ಲ. ಅವರೇ ಸ್ವಯಂ ಶಾಲೆಗೆ ಓದಲು ಹೋಗುತ್ತಾರೆ. ಇದನ್ನೂ ಸಹ ಮಕ್ಕಳಿಗೆ ಸಾಕ್ಷಾತ್ಕಾರ ಮಾಡಿಸಲಾಗಿದೆ. ಮನೆ ಎಷ್ಟು ಹತ್ತಿರ ಬರುತ್ತದೆಯೋ ಅಷ್ಟು ನಿಮಗೆ ಖುಷಿಯಾಗುತ್ತದೆ. ಬಹಳ ಸಾಕ್ಷಾತ್ಕಾರಗಳನ್ನು ಮಾಡಲಿದ್ದೀರಿ. ಈಗ ನಿಮ್ಮನ್ನು ಅಷ್ಟು ಧ್ಯಾನದಲ್ಲಿ ಹೋಗಲು ಬಿಡುವುದಿಲ್ಲ. ಇದು ಅಲೆದಾಟವಾಗಿದೆ. ಇದು ಯಾವುದೇ ಜ್ಞಾನ ಅಥವಾ ಯೋಗವಲ್ಲ. ಅಲೆದಾಡುವುದರಿಂದ ಮಾರ್ಕ್ಸ್ ಸಿಗುವುದಿಲ್ಲ. ಈ ಭೋಗ ಇತ್ಯಾದಿ ಇಡುವುದೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ನಾವು ಹೋಗೋಣ, ಇದನ್ನು ಮಾಡೋಣ ಎಂಬ ಇಚ್ಛೆ ಪಡಬಾರದು. ಇದೆಲ್ಲವೂ ಭಕ್ತಿಯಾಗಿದೆ. ಅವರು ಇಂತಹ ದೇವಿಗಳ ಭಕ್ತಿ ಮಾಡಿ, ಪೂಜೆ ಮಾಡಿ ಎಂದು ಕಲಿಸುತ್ತಾರೆ. ಚಂಡಿಕಾ ದೇವಿಯ ಎಂತಹ ಜಾತ್ರೆ ನಡೆಯುತ್ತದೆ. ಸರಿ, ದರ್ಶನವಾಯಿತು. ಆದರೆ ಅದರಿಂದ ಲಾಭವೇನು? ಶಿವನ ದರ್ಶನವನ್ನು ಮಾಡಲು ಸಾಧ್ಯವಿಲ್ಲ. ಆತ್ಮವು ಬಿಂದು ಅಲ್ಲವೇ. ವಿವೇಕಾನಂದರು ತಮ್ಮ ಗುರುಗಳ ಮುಂದೆ ಕುಳಿತಾಗ ಅವರ ಆತ್ಮ ನನ್ನಲ್ಲಿ ಪ್ರವೇಶವಾಯಿತು ಎಂದು ತೋರಿಸುತ್ತಾರೆ. ಸರಿ, ದರ್ಶನವಾಯಿತು. ಮತ್ತೇನಾಯಿತು? ಎಷ್ಟು ಖುಷಿಯಾಯಿತು. ಹಾಗೆ ಇನ್ನೊಂದು ಆತ್ಮ ಪ್ರವೇಶ ಮಾಡಲು ಹೇಗೆ ಸಾಧ್ಯ? ಇದು ಕೇವಲ ಸಾಕ್ಷಾತ್ಕಾರವಾಯಿತು. ರಾಮಕೃಷ್ಣರು ತಮ್ಮ ಪತ್ನಿಯನ್ನು ಮಾತೆ ಮಾತೆ ಎಂದು ಕರೆಯುತ್ತಿದ್ದರು ಎಂದು ಹೇಳುತ್ತಾರೆ. ಹೇಗೆ ತಂದೆ ಹೇಳುತ್ತಾರೆ, ಸಹೋದರ ಸಹೋದರಿ ಎಂದು ತಿಳಿದುಕೊಳ್ಳಿ. ಆಗ ವಿಕಾರಿ ದೃಷ್ಟಿ ಇರುವುದಿಲ್ಲ. ಅವರು ಮಾತೆ ಎಂದು ತಿಳಿದುಕೊಂಡರು. ಆಗ ಕ್ರಿಮಿನಲ್ ದೃಷ್ಟಿ ಬದಲಾಗಿ ಸಿವಿಲ್ ದೃಷ್ಟಿ, ನಿರ್ವಿಕಾರಿ ದೃಷ್ಟಿ ಆಯಿತು. ಆದರೆ ಬೇರೆ ಯಾವ ಅನುಯಾಯಿಗಳು ಈ ರೀತಿ ತಯಾರಾಗಲಿಲ್ಲ. ವಿಕಾರಿ ದೃಷ್ಟಿ ಇರಬಾರದು ಎಂದು ತಂದೆ ಇಲ್ಲಿ ತಿಳಿಸಿಕೊಡುತ್ತಾರೆ. ಆದರೂ ನೋಡುತ್ತಾರೆ, ಕಣ್ಣುಗಳು ಬಹಳ ಮೋಸ ಮಾಡುತ್ತವೆ. ಸೂರದಾಸನ ಉದಾಹರಣೆ ಇದೆಯಲ್ಲವೇ. ಶಾಸ್ತ್ರಗಳ ಅನೇಕ ಕಥೆಗಳನ್ನು ಕೇಳುತ್ತಾ ಬಂದಿದ್ದೀರಿ. ಇದು ಸಹ ಕಿವಿಗೆ ಕನರಸ ಕೊಡುವಂಥದ್ದು. ಜನ್ಮ ಜನ್ಮಾಂತರಗಳಿಂದ ಎಷ್ಟೊಂದು ಕಥೆಗಳನ್ನು ಕೇಳುತ್ತಾ ಬಂದಿದ್ದೀರಿ. ಇದು ಅಂತಿಮ ಜನ್ಮ ಎಂದು ಈಗ ನಿಮಗೆ ಗೊತ್ತಿದೆ. ತಂದೆಯಿಂದ ಈಗಲೇ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ತಂದೆಯೂ ಆಗಿದ್ದಾರೆ. ಟೀಚರ್ ಆಗಿ ಓದಿಸುತ್ತಾರೆ. ಗುರುವಾಗಿ ಪವಿತ್ರರನ್ನಾಗಿ ಮಾಡುತ್ತಾರೆ. ಹೀಗೆ ಯಾರೂ ಹೇಳಲು ಸಾಧ್ಯವಿಲ್ಲ. ಈ ಬೇಹದ್ದಿನ ತಂದೆಯೇ ಟೀಚರ್, ಸದ್ಗುರು ಆಗುತ್ತಾರೆ. ಇವರನ್ನು ಯಾರೂ ತಿಳಿದುಕೊಂಡಿಲ್ಲ. ಶಿವನ ಎಲ್ಲಾ ಮಹಿಮೆಯನ್ನು ಕೃಷ್ಣನಿಗೆ ಕೊಟ್ಟಿದ್ದಾರೆ. ಕೃಷ್ಣನ ಪೂಜೆಯನ್ನು ಬಹಳ ಮಾಡುತ್ತಾರೆ. ವ್ರತ, ನೇಮ, ಉಪವಾಸಗಳನ್ನು ಮಾಡುತ್ತಾರೆ.
ಅವರ ಪುರಿಗೆ ಹೋಗಲು ಏನೆಲ್ಲ ಮಾಡುತ್ತಾರೆ, ಆದರೆ ಹೋಗಲು ಸಾಧ್ಯವಿಲ್ಲ. ನಾವು ಸತ್ಯವಾಗಿಯೂ ಕೃಷ್ಣನ ಪುರಿಗೆ ಈಗ ಹೋಗುತ್ತೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಹಾಗಾಗಿ ಚೆನ್ನಾಗಿ ಓದಬೇಕಾಗುತ್ತದೆ. ಇದಕ್ಕೆ ಸತ್ಯನಾರಾಯಣನ ಕಥೆ ಎಂದು ಹೇಳಲಾಗುತ್ತದೆ. ನರನಿಂದ ನಾರಾಯಣನಾಗುವ ದಾರಿಯನ್ನು ನೀವು ತಿಳಿಸುತ್ತೀರಿ. ಅಲ್ಲಿ ಸ್ತ್ರೀ ಮತ್ತು ಪುರುಷರನ್ನು ಹಾಫ್ ಪಾರ್ಟ್ನರ್ ಎಂದು ತೋರಿಸುತ್ತಾರೆ. ಅಲ್ಲಿ ನೀವು ಇಬ್ಬರು ಸುಖವಾಗಿರುತ್ತೀರಿ. ಇಲ್ಲಿ ಹಾಫ್ ಪಾರ್ಟ್ನರ್ ಇಲ್ಲ. ಮಗು ಇಲ್ಲದಿದ್ದಾಗ ಮಾತ್ರ ಪೂರ್ಣ ಹಾಫ್ ಪಾರ್ಟ್ನರ್ ಎಂದು ಹೇಳಬಹುದು. ಮಕ್ಕಳಿದ್ದರೆ ಅವರಿಗೂ ಪ್ರೀತಿ ಖರ್ಚು ತಗಲುತ್ತದೆ. ಸ್ತ್ರೀಗಿಂತಲೂ ಮೊದಲು ಮಕ್ಕಳಿಗೆ ಖರ್ಚಾಗುತ್ತದೆ. ಆಗ ಆಕೆ ಹಾಫ್ ಪಾರ್ಟ್ನರ್ ಹೇಗಾಗುತ್ತಾಳೆ? ವಾರಸುದಾರರು ಯಾರಿದ್ದಾರೋ ಅವರಿಗೆ ತಮ್ಮ ಆಸ್ತಿಯ ಪಾಲು ಸಿಗುತ್ತದೆ. ಅವರಿಗೂ ಕೊಡಬೇಕಾಗುತ್ತದೆ. ಎಲ್ಲರದ್ದು ತಮ್ಮ ತಮ್ಮ ಪಾಲು ಇರುತ್ತದೆ. ಆದ್ದರಿಂದ ವಿಲ್ ಮಾಡುವಾಗ ಯಾರು ಜಗಳವಾಡಬಾರದು ಎಂದು ಸಹಿ ಮಾಡಿಸುತ್ತಾರೆ. ಇಲ್ಲದಿದ್ದರೆ ಬಹಳ ಜಗಳಗಳಾಗುತ್ತವೆ. ಒಬ್ಬರನ್ನೊಬ್ಬರು ಕೊಂದು ಹಾಕುತ್ತಾರೆ. ಕಲಿಯುಗವಲ್ಲವೇ? ಆಸ್ತಿಗಾಗಿ ಒಬ್ಬರನ್ನೊಬ್ಬರು ಕೊಲ್ಲುತ್ತಾರೆ. ಕಾಯಿದೆಗಳೂ ಇವೆ. ತಂದೆಯ ಸಲಹೆ ಪಡೆದು ಮಾಡಿರಿ. ಮಕ್ಕಳಾಗಿರುವಾಗ ಪ್ರತಿ ಹಂತದಲ್ಲೂ ಶ್ರೀಮತವನ್ನು ಪಡೆಯುತ್ತೀರಿ. ಬಾಬಾ, ಈ ಪರಿಸ್ಥಿತಿಯಲ್ಲಿ ಏನು ಮಾಡಲಿ ಎಂದು ಮಕ್ಕಳು ತಂದೆಗೆ ಕೇಳುತ್ತಾರೆ. ಇಬ್ಬರಲ್ಲೂ ಜ್ಞಾನವಿದ್ದರೆ ಇಬ್ಬರದು ಒಟ್ಟಿಗೆ ಸಫಲವಾಗುತ್ತದೆ. ಇಬ್ಬರೂ ಜ್ಞಾನದಲ್ಲಿದ್ದರೆ ಯಾವುದೇ ಗಲಾಟೆ ಇರಬಾರದು. ಬಹಳ ಪ್ರೀತಿಯಿಂದ ನಡೆಯಬೇಕು. ದೈವಿ ಗುಣಗಳನ್ನು ಇಲ್ಲಿಯೇ ಧಾರಣೆ ಮಾಡಿಕೊಳ್ಳಬೇಕಲ್ಲವೇ? ಕೋಪ ಬಂದರೆ ಅದನ್ನು ಅವಗುಣ ಅಥವಾ ಅಸುರಿ ಗುಣ ಎಂದು ಕರೆಯಲಾಗುತ್ತದೆ. ನೀವು ಬ್ರಾಹ್ಮಣರಲ್ಲವೇ? ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳದಿದ್ದರೆ ದೇವತೆಯಾಗಲು ಸಾಧ್ಯವಿಲ್ಲ. ತಂದೆಯೇ ಕುಳಿತು ನಿಮ್ಮನ್ನು ಆ ಸಮಯದಲ್ಲಿ ದೇವತೆಯಾಗಲು ಯೋಗ್ಯರನ್ನಾಗಿ ಮಾಡುತ್ತಾರೆ. ಮಕ್ಕಳಿಗೆ ಪ್ರತಿ ಮಾತಿನಲ್ಲೂ ಶ್ರೀಮತ ಕೊಡುತ್ತಿರುತ್ತಾರೆ. ಪತಿ ಜ್ಞಾನದಲ್ಲಿಲ್ಲದಿದ್ದರೆ ಅಬಲೆಯರ ಮೇಲೆ ಅತ್ಯಾಚಾರವಾಗುತ್ತದೆ. ಆದ್ದರಿಂದ ಶ್ರೀಕೃಷ್ಣ ಭಗವಂತ ದ್ರೌಪದಿಗೆ ಸೀರೆಯನ್ನು ಕೊಟ್ಟ ಎಂದು ತೋರಿಸುತ್ತಾರೆ. ವಾಸ್ತವದಲ್ಲಿ ಇವೆಲ್ಲವೂ ಜ್ಞಾನದ ಮಾತುಗಳು. ಈಗ ಪವಿತ್ರರಾಗುವುದರಿಂದ ಮತ್ತೆ 21 ಜನ್ಮಗಳವರೆಗೆ ಎಂದಿಗೂ ಪತಿತರಾಗುವುದಿಲ್ಲ ಎಂದು ಬಾಬಾ ತಿಳಿಸಿಕೊಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಮಕ್ಕಳ ಪ್ರತಿ ಆತ್ಮಿಕ ಬಾಪ್ ಹಾಗೂ ದಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಸ್ವರಾಜ್ಯ ಅಧಿಕಾರಿ ಭವ. ಮೊದಲು ಸ್ವರಾಜ್ಯ, ನಂತರ ವಿಶ್ವದ ರಾಜ್ಯ. ಆದ್ದರಿಂದ ಈಗ ಮೊದಲು ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ. ಆದಿಯಲ್ಲಿ ಮೊದಲ ದಿನದ ಒಗಟು ನಾನು ಯಾರು? ಈ ಒಗಟನ್ನು ಈಗ ಬಿಡಿಸಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.